ನಮಸ್ತೆ. ನನಗೆ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡೋದು ಅಂದರೆ ತುಂಬ ಇಷ್ಟ. ನಾನು 3 ವರ್ಷದಿಂದ ಹೆಚ್ಚಿನ ದಿನಗಳಲ್ಲಿ ಈ ಮಣ್ಣಿನ ಪಾತ್ರೆಯಲ್ಲೇ ಪದಾರ್ಥವನ್ನು ಮಾಡೋದು. ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಮಣ್ಣಿನ ಪಾತ್ರೆಯನ್ನು ಎಲ್ಲಿಂದ ತಗೊಂಡೆ ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಅಂತ ನಿಮಗೆ ಹೇಳಿದ್ದೆ. ಸೊ ಇವತ್ತು ಆ ಮಣ್ಣಿನ ಮಳಿಗೆಯನ್ನು ನಿಮಗೂ ನಾನು ಪರಿಚಯ ಮಾಡಿಕೊಡ್ತೇನೆ, ಬನ್ನಿ. ಮಾಣಿ ಮೈಸೂರು ಹೆದ್ದಾರಿಯಲ್ಲಿ ಪುತ್ತೂರಿನಿಂದ ನಾವು ಸುಳ್ಯದ ಕಡೆಗೆ ಹೋಗುವಾಗ ಕಾವು ಅನ್ನುವ ಒಂದು ಊರು ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗುವಾಗ ಟಪ್ಪಾಲುಕಟ್ಟೆ ಕುಡುಪು ನಡ್ಕ ಅನ್ನುವ ಒಂದು ಜಾಗ ಸಿಗುತ್ತೆ. ಇಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿಯೇ ಕಾಣಲಿಕ್ಕೆ ಸಿಗೋದು ಈ ಸಿರಿಭೂಮಿ ಅನ್ನುವ ಮಣ್ಣಿನ ಮಳಿಗೆ. ಶ್ಯಾಮ್ ಪ್ರಕಾಶ್ ಹಾಗೂ ರಮ್ಯಾ ದಂಪತಿಗಳು ಈ ಮಳಿಗೆಯ ಮಾಲಕರು. ಗ್ರಾಹಕರ ಪ್ರೀತಿಗೆ ಪಾತ್ರವಾದ ಇವರ ಈ ಮಳಿಗೆಯಲ್ಲಿ ಅನೇಕ ರೀತಿಯ ಮಣ್ಣಿನ ಪಾತ್ರೆಗಳನ್ನು ನಾವು ನೋಡಬಹುದು. ತುಂಬ ಅಚ್ಚುಕಟ್ಟಾಗಿ ಜೋಡಣೆಗೊಂಡ ಈ ಮಳಿಗೆಯಲ್ಲಿ ಯಾವೆಲ್ಲ ರೀತಿಯ ಮಣ್ಣಿನ ಪಾತ್ರೆಗಳಿವೆ ಅನ್ನೋದನ್ನು ಒಮ್ಮೆ ನೋಡಿಕೊಂಡು ಬರುವ, ಬನ್ನಿ.
ನೋಡಿದ್ರಲ್ವಾ ಇಲ್ಲಿರುವ ಮಣ್ಣಿನ ಪಾತ್ರೆಗಳ ಸಂಗ್ರಹವನ್ನು. ಈಗ ಮಾಲೀಕರಾದಂತಹ ಶ್ಯಾಮ್ ಪ್ರಕಾಶ್ ಅವರ ಬಳಿ ಮಳಿಗೆಯ ಬಗೆಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮಸ್ತೆ ಪ್ರಕಾಶ್ ಅಣ್ಣ. ಈ ಸಿರಿಭೂಮಿ ಅನ್ನುವ ಈ ಒಂದು ಹೆಸರು, ಈ ಶಾಪಿನ ಹೆಸರು ತುಂಬ ಚೆನ್ನಾಗಿದೆ, ಒಳ್ಳೆಯ ಸೂಟೇಬಲ್ ಹೆಸರು ಅಂತ ಅನ್ನಿಸ್ತು ನನಗೆ. ನೀವು ಈ ಹೆಸರನ್ನು ಆಯ್ಕೆ ಮಾಡುವ ಹಿಂದಿನ ಉದ್ದೇಶ ಏನು? ನಾನು ಮಣ್ಣಿನ ಪಾತ್ರೆಗಳದ್ದು ಐಟಮನ್ನು ಸ್ಪೆಷಲಿ ಮೇಯ್ನ್ ಐಟಮ್ ಆಗಿ ಅದನ್ನು ಚೂಸ್ ಮಾಡಿದಾಗ, ಅಂಗಡಿ ಮಾಡಬೇಕು ಅಂತ ಚೂಸ್ ಮಾಡಿದಾಗ ಅದಕ್ಕೊಂದು ಹೆಸರು ಯಾವುದು ಇಡ್ಬೋದು ಅಂತ ಹಾಗೆ ಯೋಚನೆ ಮಾಡುವಾಗ ಭೂಮಿಗೆ ಸಂಬಂಧಪಟ್ಟದ್ದು ಸಿರಿ ಭೂಮಿ ಅಂದರೆ ಮಣ್ಣಿನ ಒಳ್ಳೆಯ ಒಂದು ಉತ್ಪನ್ನ ಅಂತ ಹೇಳುವ ದೃಷ್ಟಿಯಲ್ಲಿ ಆಲೋಚನೆ ಮಾಡಿ ಇಟ್ಟಂಥ ಹೆಸರು. ಎಷ್ಟು ವರ್ಷ ಆಯಿತು ಈ ಶಾಪ್ ಓಪನ್ ಆಗಿ? ಶಾಪು ಸುಮಾರು 9ನೇ ವರ್ಷ ಈಗ ನಡೀತಾ ಇದೆ. 2017ರಲ್ಲಿ ಸೆಪ್ಟೆಂಬರಲ್ಲಿ ಶುರು ಮಾಡಿದ್ವಿ. ಪುತ್ತೂರಿನಲ್ಲಿ ಫಸ್ಟಿಗೆ ನಾವು ಶುರು ಮಾಡಿದ್ದು, ಆಮೇಲೆ 2020ರಲ್ಲಿ ಇಲ್ಲಿ ಕಾವಲ್ಲಿ ಶುರು ಮಾಡಿದ್ದು. ಸುಮಾರು 1 ವರ್ಷ ಅಲ್ಲಿ ಮತ್ತು ಇಲ್ಲೂ ನಡೆಸ್ತಾ ಇದ್ವಿ, ಮತ್ತು ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಫುಲ್ ಶಿಫ್ಟ್ ಮಾಡಿದ್ದು ಶಾಪ್. ಈಗ ನೀವು ಪುತ್ತೂರಲ್ಲಿ ಮೊದಲಿಗೆ ಮಾಡಿದಂತ ಹೇಳಿದ್ರೆ ಶಾಪ್, ಅಲ್ಲಿ ಬರ್ತಾ ಇದ್ದ ಕಸ್ಟಮರ್ಸ್ ಈಗ ಇಲ್ಲಿಗೂ ಬರ್ತಾ ಇದ್ದಾರೆ? ಅಲ್ಲಿ ಬರ್ತಾ ಇದ್ದ ಸುಮಾರಷ್ಟು ಕಸ್ಟಮರ್ ಇಲ್ಲಿಗೂ ಬರ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಹೊಸ ಕಸ್ಟಮರ್ ಟೂರಿಸ್ಟ್ಗಳು ಸಿಗ್ತಾರೆ ನಮಗೆ. ಹೊರಗಿನ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ, ಲೋಕಲ್ನವ್ರು ಇದ್ದಾರೆ. ಇಲ್ಲಿ ಆನ್ ದಿ ವೇ ಮೈಸೂರು, ಬೆಂಗಳೂರು ಕಡೆಯವರು, ಮಡಿಕೇರಿಯವರು ಎಲ್ಲ ಬರುವಾಗ ಬರ್ತಾರೆ. ಇವನ್ನು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಬೇರೆ ರಾಜ್ಯದ ಕಸ್ಟಮರ್ಸ್ ಬರ್ತಾರೆ. ಕೆಲವೊಂದು ಸಲ ಗೋವಾ, ಮಹಾರಾಷ್ಟ್ರದವರು ಈ ಟೂರ್ಗಿಗೆ ವೆಕೇಷನ್ಗೆ ಹೋಗೋರು ಅಲ್ಲಿ ಹೋಗುವಾಗ ಬರುವಾಗ ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾರೆ. ಇದೀಗ ಮಣ್ಣಿನ ಪಾತ್ರ ಆದ ಕಾರಣ ನೀವು ಆನ್ಲೈನ್ ಬಿಸ್ನೆಸ್ ಅಂತ ಮಾಡ್ತೀರಾ? ಆನ್ಲೈನ್ ಈಗ ಸ್ಟಾರ್ಟ್ ಮಾಡಿಲ್ಲ ನಾವು, ಅಂದರೆ ಅದು ಕ್ಯಾರಿ ಮಾಡುವಾಗ ಡ್ಯಾಮೇಜ್ ಬರ್ತದೆ. ಅಂದರೆ ಇದು ಅಷ್ಟು ಕೇರ್ಫುಲ್ ಆಗಿ ಕಳಿಸ್ಬೇಕಾಗ್ತದೆ, ತುಂಬ ಡೆಲಿಕೇಟ್ ಆಗಿದೆ. ಈಗ ಈ ಶಾಪಲ್ಲಿ ತುಂಬ ವೆರೈಟಿ ಆದಂತಹ ಮಣ್ಣಿನ ಪಾತ್ರೆಗಳನ್ನು ನಾನು ನೋಡಿದೆ. ಹಾಗೆ ಹಣತೆಗಳಿರಬಹುದು, ಎಲ್ಲ ರೀತಿಯಲ್ಲಿ ವೆರೈಟೀಸ್ ಆಗಿ ಕಾಣ್ತಾ ಉಂಟು. ನೀವು ಇದನ್ನೆಲ್ಲ ಎಲ್ಲಿಂದ ತರಿಸ್ತಾ ಇದ್ದೀರಿ? ಮನೆಯದಲ್ಲಿ ಅಂದರೆ ಒಂದೇ ಕಡೆ ಎಲ್ಲ ಐಟಮ್ಗಳು ಸಿಗುವುದಿಲ್ಲ. ಈಗ ಒಬ್ಬರು ಪೂಜೆ ಮಾಡಿದರೆ ಅವರು ಅದರಲ್ಲಿ ಮಾತ್ರ ಸ್ಪೆಷಲಿಸ್ಟ್ ಆಗಿರ್ತಾರೆ. ಮತ್ತು ಪಾತ್ರೆಗಳು, ಅನ್ನದ ಪಾತ್ರೆ ಆಗಿರಲಿ, ಪದಾರ್ಥದ ಅದು ಆ ಥರದ್ದು ಅದು ಬೇರೆ ಬೇರೆ ಕಡೆ ಅದರ ಎಕ್ಸ್ಪರ್ಟ್ಸ್ ಇರ್ತಾರೆ. ಹಾಗೆ ನಾವು ಬೇರೆ ಬೇರೆ ಕಡೆ ಆರ್ಡರ್ ಕೊಟ್ಟು ಮಾಡಿಸಿ ತರ್ತೀವಿ. ಕೆಲವೊಂದಷ್ಟು ತಮಿಳುನಾಡು, ಕೆಲವೊಂದು ನಮ್ಮ ರಾಜ್ಯದಲ್ಲೇ ಉಜಿರೆ ಸೈಡಿಂದ ತರಿಸ್ತೀವಿ, ಮತ್ತು ಕೆಲವಷ್ಟು ಕೇರಳದಿಂದ ತರಿಸ್ತೀವಿ. ಆದರೆ ಎಲ್ಲ ನ್ಯಾಚುರಲ್ ಆಗಿರೋದನ್ನು ನೋಡಿ ಚಾಯ್ಸ್ ಮಾಡಿ ತರ್ತೀವಿ. ತುಂಬ ಅಚ್ಚುಕಟ್ಟಾದ ರೀತಿಯಲ್ಲಿ ಶಾಪನ್ನು ನಡೆಸ್ತಾ ಇದ್ದೀರಿ. ಹಾಗೆ ಈ ಶಾಪ್ ನೋಡುವಾಗಲೇ ತುಂಬ ಖುಷಿ ಆಯಿತು. ಮತ್ತು ವೆರೈಟಿ ಐಟಮ್ಸ್ಗಳು ಕೂಡ ಉಂಟು ಮಣ್ಣಿದ್ದು. ಹಾಗೆ ಇನ್ನಷ್ಟು ನಿಮ್ಮ ಒಂದು ಈ ಬಿಸ್ನೆಸ್ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತೇನೆ. ಇನ್ನು ಮುಂದಕ್ಕೆ ರಮ್ಯಾ ಅವರ ಬಳಿಯಿಂದ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಈಗ ಈ ನಿಮ್ಮ ಶಾಪಲ್ಲಿರುವಂತಹ ಈ ಮಣ್ಣಿನ ಐಟಮ್ಸ್ಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಮಗೆ ಕೊಡಬಹುದಾ? ಇಲ್ಲಿರುವ ಪಾತ್ರೆಗಳು, ಇದು ಅರ್ಧನ್ ಬ್ರೌನ್ಸನವರದ್ದು ಪಾತ್ರೆಗಳಿದು. ಇದು ಮುಚ್ಚಳ ಸಮೇತ ಬರ್ತದೆ ಪ್ರತಿಯೊಂದು ಪಾತ್ರೆಗಳು ಕೂಡ. ಇದು ಇಲ್ಲಿ ಕೆಂಪು ಬಣ್ಣದ್ದು ಸೀದಾ ಮಣ್ಣಿನಿಂದ ಮಾಡಿದಂಥದ್ದು. ಈ ರೀತಿ ಬರ್ತದೆ ಪಾತ್ರೆಗಳು. ಎಲ್ಲವೂ ಕೂಡ ಗ್ಯಾಸಿನಲ್ಲಿ ಉಪಯೋಗ ಮಾಡ್ಬೋದು ಇಲ್ಲಿರುವಂಥ ಮಣ್ಣಿನ ಉತ್ಪನ್ನಗಳು. ಇದು ಕಪ್ಪು ಬಣ್ಣದ್ದು ಸೀಸನಿಂಗ್ ಆಗಿರುವಂಥದ್ದು, ಅಂದರೆ ಸುಟ್ಟು ಕಪ್ಪು ಮಾಡಿದಂಥದ್ದು. ಕಪ್ಪು ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಮೊದಲಿಂದಲೂ ಕೆಂಪು ಪಾತ್ರೆ ಕೊಂಡೋದ್ರೆ ಮನೆಯಲ್ಲಿ ಕಪ್ಪು ಮಾಡಿ ಉಪಯೋಗ ಮಾಡ್ತೇವೆ ನಾವು. ಇದು ಈಗ ಸುಲಭ ಆಗಲಿಕ್ಕೋಸ್ಕರ ಪೇಟೆಯಲ್ಲಿರುವವರಿಗೆಲ್ಲ ಉಪಯೋಗಿಸಲಿಕ್ಕೆ ಬೇಕಾಗಿ ಅವರಿಗೆ ಕಪ್ಪು ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಮನೆ ಫ್ಲ್ಯಾಟ್ಗಳಲ್ಲೆಲ್ಲ, ಅದಕ್ಕೋಸ್ಕರ ಕಪ್ಪು ಮಾಡಿಯೇ ಬರ್ತದೆ. ಇದು ನಮ್ಮ ಲೋಕಲ್ ಸಿಗುವಂಥ ತಯಾರಾಗುವಂಥ ಪಾತ್ರೆಗಳು, ಸಾಂಬಾರು ಪಾತ್ರೆ. ಇದರಲ್ಲಿ ಬೇರೆ ಬೇರೆ ಗಾತ್ರದ್ದು ಮತ್ತು ಬೇರೆ ಬೇರೆ ಆಕಾರದಲ್ಲಿ ಬರ್ತದೆ. ಗಂಜಿ ಪಾತ್ರೆ ಇರ್ಬೋದು, ಪದಾರ್ಥದ ಪಾತ್ರೆ ಎರಡೂ ಕೂಡ ಊರಿನದ್ದು ಬರ್ತದೆ. ಇದು ಕುಡಿಕೆ, ಇದರಲ್ಲಿ ಸಹ ಹಾಗೆ ಸಣ್ಣದು ದೊಡ್ಡದು ಎಲ್ಲ ಇದೆ. ಇದು ಮಟ್ಕ ಸೋಡಾ ಮಾಡಲಿಕ್ಕೆ ತಗೊಂಡೋಗ್ತಾರೆ, ಮತ್ತು ಮಜ್ಜಿಗೆ ಕುಡಿಬೋದು ಅಥವಾ ನೀರು ಹಾಕಿಟ್ಟು ಸಹ ಕುಡಿಬೋದು ಆವಾಗಿಂದ ಆವಾಗಕ್ಕೆ. ಜಾಸ್ತಿ ಮಟ್ಕ ಸೋಡಾ ಮತ್ತು ಭಸ್ಮ ಕಟ್ಟಲಿಕ್ಕೆ, ಹೋಮದ ಪ್ರಸಾದ ಮನೆಯಲ್ಲಿ ಕಟ್ಟಿ ಇಡಲಿಕ್ಕೆ ಅಂಥದ್ದಕ್ಕೆಲ್ಲ ತಗೊಂಡೋಗ್ತಾರೆ. ಟೀ ಕಪ್ಗಳಿದೆ ಇಲ್ಲಿ ನೋಡ್ಬೋದು ನೀವು. ಬೇರೆ ಬೇರೆ ಅಂದರೆ ಕೈ ಬಂದದ್ದು, ಕೈ ಇಲ್ಲದೆ ಈ ರೀತಿ ಇದು ನೀರು ಕುಡಿಲಿಕ್ಕೆ ಎಲ್ಲ ಉಪಯೋಗ ಮಾಡ್ಬೋದು. ಮತ್ತು ನೀವು ಇದರಲ್ಲಿ ಯಾವುದೇ ರೀತಿಯ ಲಿಕ್ವಿಡ್ ಹಾಕಿ ಕುಡಿಬೋದು. ಕಾಫಿ, ಟೀ ಹಾಕಿದರೂ ಬಿಸಿ ಹಾಗೆ ಇರ್ತದೆ 10-15 ನಿಮಿಷ. ಹೊರಗಡೆಗೆ ಬಿಸಿ ಬರುವುದಿಲ್ಲ, ಒಳಗಡೆ ನೀವು ಬಿಸಿ ಹಾಕಿ ಕುಡಿಬೋದು. ಮತ್ತು ಇದರಲ್ಲಿ ಮಣ್ಣಿನ ವಾಸನೆ ಆಗಲಿ ಅಂತ ಬರೋದಿಲ್ಲ, ಸ್ಮೆಲ್ ಖುಷಿ ಆಗ್ತದೆ ಕುಡಿಲಿಕ್ಕೆ.
ನೀವಿಲ್ಲಿ ಬೇರೆ ಬೇರೆ ರೀತಿಯ ಪಾತ್ರೆಗಳನ್ನು ನೋಡ್ಬೋದು. ಊರಿನದ್ರಲ್ಲೇ ಬೇರೆ ಬೇರೆ ಥರದ್ದಿದೆ. ಅಂದರೆ ಪ್ರತಿಯೊಂದನ್ನು ಬೇರೆ ಬೇರೆ ಕುಂಬಾರರೇ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಪಾತ್ರೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಅದೇ ಬೇರೆ ಬೇರೆ ಗಾತ್ರದ್ದು ಸೈಜ್ ಅಲ್ಲಿ ನಿಮಗೆ ಶೇಪ್ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಾಣ್ಬೋದು. ಕಪ್ಪಿನದ್ದು ಕೆಂಪಿನದ್ದು ಎರಡರಲ್ಲಿ ಸಹ. ಇದು ವಾಟರ್ ಬಾಟಲ್. ಇದು ಬೇಸಿಗೆಯಲ್ಲಿ ನೀರು ಕುಡಿಲಿಕ್ಕೆ ಖುಷಿ ಆಗ್ತದೆ, ಒಳ್ಳೆ ತಂಪಾಗ್ತದೆ. ಹಾಕಿ ಒಂದು 1/4 ಗಂಟೆಯಲ್ಲಿ ತಂಪಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀರು. 1 ಲೀಟರ್ ಕೆಪಾಸಿಟಿ ಹಿಡಿತದೆ ಇದು. ಇನ್ನು 1 ಲೀಟರ್ ಅಲ್ಲದೆ ಬೇರೆ ಇದರಲ್ಲಿ ಬೇರೆ ಬೇರೆ ಡಿಸೈನ್ ಅಲ್ಲಿ ಉಂಟು. ಇದು ಜಸ್ಟ್ ಹೀಗೆ ಇಡುವಂತ ಮುಚ್ಚಳ. ಇನ್ನು ಥ್ರೆಡ್ ಮುಚ್ಚಳ ಬಂದದ್ದು ಉಂಟು ಇದರಲ್ಲಿ. ಥ್ರೆಡ್ಡಿನದ್ದು ಇದು ನೋಡಿ, ಹೀಗೆ ನೀವು ಕಾರಲ್ಲಿ ನಿಮ್ಮ ಓನ್ ವೆಹಿಕಲಲ್ಲೆಲ್ಲ ಹೋಗುವಾಗ ತಗೊಂಡು ಹೋಗ್ಬೋದು ಈ ರೀತಿ. ಇದನ್ನು ನೀವು ಕ್ಲೀನಾಗಿ ಇಟ್ಕೊಳ್ಳಿಕ್ಕೂ ಎಂಥ ಸಮಸ್ಯೆ ಇಲ್ಲ, ಪಾಚಿ ಕಟ್ಟೋದಿಲ್ಲ. ಇದು ಎಷ್ಟೇ ಟೈಮ್ ನೀವು ಬಿಟ್ಟು ಪುನಃ ಯೂಸ್ ಮಾಡಿದರೂ ಪಾಚಿ ಕಟ್ಟೋದಿಲ್ಲ. ಜಸ್ಟ್ ನೀರಾಕಿ ಹೀಗೆ ಶೇಕ್ ಮಾಡಿ ಚೆಲ್ಬೋದು. ಇದು ಒಂದು ಯೂನಿಕ್ ಆಗಿರುವಂಥ ವಾಟರ್ ಕ್ಯಾನ್ ಇದು ವಿತ್ ಲಿಡ್ಡೇ ಬರ್ತದೆ. ಇದು ಹೊಸ ರೀತಿಯ ಡಿಸೈನಲ್ಲಿ ಮಾಡಿರುವಂಥದ್ದು. ಇದು ಓಡ್ ದೋಸೆ, ಓಡ್ ಪಳೆ, ಕಾವಲಿ, ಬೇರೆ ಬೇರೆ ರೀತಿಯಿಂದ ಹೆಸರು ಹೇಳ್ತಾರೆ ಇದಕ್ಕೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರಿದೆ. ಇದರಲ್ಲಿ ನಮ್ಮಲ್ಲಿ ಒಂದು 5-6 ವೆರೈಟಿ ಇದೆ. ಅಂದರೆ ಕೆಲವರಿಗೆ ಇದು ಫ್ಲ್ಯಾಟ್ ಬೇಕಾಗ್ತದೆ, ಗುಂಡಿ ಬೇಕಾಗೋದಿಲ್ಲ, ಬೇಯುವುದಿಲ್ಲ ಅಂತ. ಗುಂಡಿ ಬೇಕಿದ್ದವರಿಗೆ ಗುಂಡಿಯದ್ದು ಸಹ ಇದೆ ಬೇರೆ ಬೇರೆ. ಇದು ಫುಲ್ ಫ್ಲ್ಯಾಟ್ ಇರುವಂಥದ್ದು ಈ ರೀತಿ. ಇದರಲ್ಲಿ ಓಡ್ಪಳೆ ಫ್ಲ್ಯಾಟ್ ಇರುವ ಕಾವಲಿಯಲ್ಲಿ ಉದ್ದಿನ ದೋಸೆ ಹಿಟ್ಟು ಕೂಡ ಸೆಟ್ ದೋಸೆ ಥರ ಏರಿಲಿಕ್ಕೆ ಬರ್ತದೆ. ತುಂಬ ಚಂದ ಆಗಿ ಬರ್ತದೆ. ಇದು ಮಣ್ಣಿನ ದೋಸೆ ಕಾವಲಿ. ಇದು ಉದ್ದಿನ ದೋಸೆ, ಸೆಟ್ ದೋಸೆ, ಚಪಾತಿ ಅಂಥದ್ದೆಲ್ಲ ಮಾಡ್ಬೋದು ಇದರಲ್ಲಿ. ಇದರ 2 ಟೈಪ್ ಇದೆ. ಇನ್ನೊಂದು ಟೈಪ್ ಇದು ಈ ಥರ ಬಂದಿದೆ. ಇನ್ನೊಂದು ಇದು ದೋಸೆ ಮಾಡ್ಬೋದು, ಫ್ರೈ ಪ್ಯಾನ್ ಥರ ಕೂಡ ಬಳಕೆ ಮಾಡ್ಬೋದು. ಇದು ಬಾಣಲೆಯಲ್ಲಿ ನೀವು ಪಲ್ಯ ಮಾಡ್ಬೋದು ಅಥವಾ ಡೀಪ್ ಫ್ರೈ ಕೂಡ ಮಾಡ್ಬೋದು. ಅಂದರೆ ಎಣ್ಣೆಯಲ್ಲಿ ಕರಿಯುವಂಥದ್ದು, ಬಜ್ಜಿ, ಬೋಂಡ ಅಂಥದ್ದು ಸಹ ಮಾಡ್ಬೋದು, ಅಥವಾ ಪಲ್ಯ ಮಾಡಲಿಕ್ಕೆ. ಇದು ತುಂಬ ಸಣ್ಣ ಸೈಜ್. ಇದು ಅದರಲ್ಲಿ ದೊಡ್ಡ ಸೈಜು ಬರ್ತದೆ ಈ ರೀತಿ. ಇದರ ಸೈಜ್ ನೋಡಿ ತಗೊಂಡು. ಇದೆಲ್ಲವೂ ಕೂಡ ನಮ್ಮಲ್ಲಿ ದೊರೆಯುವಂಥ ಎಲ್ಲ ಪಾತ್ರೆಗಳು, ಮೊಸರಿದ್ದೊಂದು ಬಿಟ್ಟು ಎಲ್ಲ ಪಾತ್ರೆಗಳನ್ನು ನೀವು ಗ್ಯಾಸಲ್ಲಿ ಬಳಕೆ ಮಾಡ್ಬೋದು. ಎಲ್ಲವೂ ಮೀಡಿಯಂ ಫ್ಲೇಮಲ್ಲಿ ಇಟ್ಟು, ಎರಡಕ್ಕೂ ಗ್ಯಾಸಿಗೂ ಒಲೆಗೂ ಆಗುವ ಹಾಗೆ ನಾವು ತಯಾರಿ ಮಾಡಿರುವಂಥದ್ದು. ಇದನ್ನು ತುಳುವಿನಲ್ಲಿ ಪಲ್ಲಾಯಿ ಅಂತ ಹೇಳ್ತಾರೆ, ಗದ್ದವ ಅಂತಲೂ ಹೇಳ್ಬೋದು. ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಅನ್ನ ಅರ್ದು ಕೊಡಲಿಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಕೆಲವು ಮನೆಗಳಲ್ಲಿ ಕೆಂಡ ಬೇಕಾದಾಗ ಕೆಂಡ ತಗೊಂಡೋಗ್ಲಿಕ್ಕೆ ಯೂಸ್ ಮಾಡಲಿಕ್ಕೆ ಅದಕ್ಕೆ ಸಹ ಬಳಸ್ತಾರೆ. ಇದು ಬೋಟ್ ಗಣೇಶ ಅಂತ. ಇದು ಹಣತೆ ರೀತಿ ಬಳಕೆ ಮಾಡ್ಬೋದು ಅಥವಾ ಡೆಕೋರೇಟಿವ್ ಆಗಿ ಸಹ ಬಳಕೆ ಮಾಡ್ಬೋದು. ಗಿಫ್ಟ್ ಕೊಡಲಿಕ್ಕೆ ಒಂದು ಐಟಮ್ ಆಗ್ತದೆ ಆ ರೀತಿ. ಅದರಲ್ಲಿ 2-3 ಟೈಪ್ ಇದೆ. ಇದು ಬಾತುಕೋಳಿ ಶೇಪ್. ಇದು ಇನ್ನೊಂದು ಇದು ದೀಪದಾಗೆಲ್ಲ ಜಸ್ಟ್ ಡೆಕೋರೇಟಿವ್ ಐಟಮ್ನಾಗೆ ಗಣಪತಿ. ಇದು ಇದರಲ್ಲಿ ಗಣಪತಿಯಲ್ಲಿ 2 ರೀತಿ. ಇದು ಬರ್ಡ್ ವಿಸಿಲ್ 2 ಟೈಪ್ ಇದೆ. ಒಂದು ಮಣ್ಣಿದ್ದು, ಇನ್ನೊಂದು ಪಿಂಗಾಣಿ ಸೆರಾಮಿಕ್ ಇದ್ದು. ಇದಕ್ಕೆ ಹಾಗೆ ಊದಿದ್ರೆ ವಿಸಿಲ್ ಥರ ಕೇಳ್ತದೆ. ಇದಕ್ಕೆ ನೀರು ತುಂಬಿಸಿ ಊದಿದ್ರೆ ಹಕ್ಕಿ ಕೂಗಿದ ಹಾಗೆ ಕೇಳ್ತದೆ. ಮಕ್ಕಳಿಗೆ ತುಂಬ ಖುಷಿ ಇಷ್ಟ ಆಗ್ತದೆ. ಇದು ನಾಯಿಗಳು, ಅಂದರೆ ಮಣ್ಣಿನ ಹರಕೆ ಒಪ್ಪಿಸ್ಲಿಕ್ಕೆ ಇರುವವರು ಇದನ್ನು ತಕೊಂಡು ಹೋಗ್ತಾರೆ. ಈಗ ಸೂರ್ಯ ದೇವಸ್ಥಾನದಲ್ಲೆಲ್ಲ ಮಣ್ಣಿನ ಹರಕೆ. ಮತ್ತೆ ಈಚೆ ಮಡಿಕೇರಿ ಸೈಡ್ ಒಂದು ದೇವಸ್ಥಾನ ಉಂಟಂತೆ. ನಾಯಿಗೆ ಏನಾದರೂ ಕಾಯಿಲೆ ಬಂದಾಗ ಅಥವಾ ಹುಷಾರಿಲ್ಲದೆ ಅನಾರೋಗ್ಯಕ್ಕೊಳಗಾದಾಗ ಅಲ್ಲಿಗೆ ಹರಕೆ ಹೇಳಿರುವಂಥವ್ರು ಇದನ್ನು ತಗೊಂಡು ಹೋಗ್ತಾರೆ. ಅಂದರೆ ಜೋಡಿ ನಾಯಿಯನ್ನು ಅಲ್ಲಿ ಹರಕೆ ಒಪ್ಪಿಸ್ಲಿಕ್ಕೋಸ್ಕರ. ಅದೇ ರೀತಿ ಇದು ಹಂದಿಯ ಮೂರ್ತಿ. ಇದು ಹರಕೆ ಕೊಡ್ಲಿಕ್ಕೋಸ್ಕರ ಮಾಡಿಸಿ ತಗೊಂಡು ಹೋಗ್ತಾರೆ. ಇದು ಮ್ಯಾಜಿಕ್ ಲ್ಯಾಂಪ್ ಅಂತ ಹೇಳ್ತಾರೆ, ವಾಸ್ತುದೀಪ ಅಂತಲೂ ಕರೀತಾರೆ. ಇದೇನೆಂದರೆ ಇಲ್ಲಿಂದ ಕೆಳಗಡೆಯಿಂದ ಆಯಿಲ್ ಹಾಕುವಂಥದ್ದು. ಇಷ್ಟು ಎಣ್ಣೆ ನಿಂತರಾಯಿತು,
60 ml ಸಾಕಾಗ್ತದೆ. ಇದು ಈ ಪಾರ್ಟ್ ದೊಡ್ಡ ಇದ್ದರೆ 80 ml ತನಕ ಸಹ ಹಾಕ್ಬೋದು. ಹೀಗೆ ಹಿಡ್ಕೊಂಡು ಇಲ್ಲಿಂದ ಒಂದು ಅಳತೆ ಗ್ಲಾಸ್ ಏನಾದರೂ ಮಾಡಿಕೊಂಡ್ರೆ ಇಲ್ಲಿಂದ ಹೀಗೆ ಹುಯ್ಯುವುದು. ಹೆಚ್ಚಾದರೆ ಎಣ್ಣೆ ಇಲ್ಲಿಂದ ಹೊರಗಡೆ ಬರ್ತದೆ. ಸೊ 50 ml ಎಣ್ಣೆ ಸಾಕಾಗ್ತದೆ. ಅದಕ್ಕಿಂತ ಹೆಚ್ಚು ಹೆಚ್ಚು ಹಾಕಿದರೆ ಇಲ್ಲಿಂದ ಹೊರಗಡೆ ಬರ್ತದೆ ಎಣ್ಣೆ, ಹೆಚ್ಚಾದದ್ದು ಇಲ್ಲಿ ಬರುವುದಿಲ್ಲ. ಆಮೇಲೆ ಇಲ್ಲಿ ಬತ್ತಿ ಹಾಕಿ ಉರಿಸಿ ಇಲ್ಲಿ ಮೇಲ್ಗಡೆ ನೀರು ಹಾಕೋದು. ಬೇಕಿದ್ರೆ ಮೇಲೆ ತುಳಸಿ ದಳವ ಅಥವಾ ಹೂವಿನ ಹೆಸಳು ಏನಾದರೂ ಹಾಕ್ಬೋದು. ಇದು ವಾಸ್ತು ದೀಪ ಅಂತ ಹೇಳ್ತಾರೆ, ಮ್ಯಾಜಿಕ್ ಲ್ಯಾಂಪ್ ಅಂತ. ಮತ್ತು ಅದರಲ್ಲಿ ಬೇರೆ ಬೇರೆ ಡಿಸೈನ್ ಇದೆ, ಅಂದರೆ ದೇವರದ್ದು ಬರ್ತದೆ, ಲಕ್ಷ್ಮಿ, ಗಣಪತಿ ಮತ್ತು ಶಿವಲಿಂಗ ಬರ್ತದೆ. ಹಚ್ಚುವ ರೀತಿ ಎಲ್ಲವೂ ಸಹ ಒಂದೇ ರೀತಿ, ಇಲ್ಲಿಂದನೇ ಎಣ್ಣೆ ಹಾಕಿ ಉರಿಸುವಂಥದ್ದು. ಆಮೇಲೆ ನೀವು ಇದನ್ನು ತೊಳೆಯುವಾಗ ಇದೇ ಎಣ್ಣೆ ಯಾವ ರೀತಿ ತುಂಬಿಸ್ತೀರಿ ಅದೇ ರೀತಿ ಬಿಸಿ ಬಿಸಿ ನೀರನ್ನು ಇಲ್ಲಿ ಹಾಕಿ ಶೇಕ್ ಮಾಡಿ ಇಲ್ಲಿಂದ ಚೆಲ್ಲುವಂಥದ್ದು. ಅಗರಬತ್ತಿ ಸ್ಟ್ಯಾಂಡ್ ಇದು, ಅಗರಬತ್ತಿ ಹಚ್ಚಿಡ್ಲಿಕ್ಕೆ. ಕೆಳಗಡೆಯಿಂದ ಬೇಕಿದ್ರೆ ಸಪ್ರೇಟ್ ಪ್ಲೇಟ್ ಇಟ್ಕೊಳ್ಬೋದು, ಮಣ್ಣಿದ್ದೇ ಉಂಟು ಬೇಕಿದ್ರೆ. ದೊಡ್ಡ ಗಾತ್ರದ ಪ್ಲೇಟ್ಗಳು 2-3 ಇದೆ. ಅಂದರೆ ದೊಡ್ಡ ಗಾತ್ರದ ಪದಾರ್ಥದ ಪಾತ್ರೆಗಳು ಅದಕ್ಕೆಲ್ಲ ಮುಚ್ಚಲಿಕ್ಕೆ ಬೇಕಾಗ್ತದೆ. ಅಲ್ಲದಿದ್ದರೆ ತುಂಬ ಐಟಮ್ ಏನಾದರೂ ಫ್ರೈ ಮಾಡಲಿಕ್ಕಿದ್ರೆ ದೊಡ್ಡ ಒಲೆಗೆ ಎಲ್ಲ ಇಟ್ಟು ಫ್ರೈ ಮಾಡಲಿಕ್ಕೆಲ್ಲ ತಗೊಂಡೋಗ್ತಾರೆ. ಇದು ಇನ್ನೊಂದು ರೀತಿಯ ಪಾತ್ರೆ ಪದಾರ್ಥದ್ದು, ಸಣ್ಣದಿದು, 1/2 kg ಹಿಡಿಬೋದು. ಅಂದರೆ ಒಬ್ಬರಿಗೆ ಇಬ್ಬರಿಗೆ ಪದಾರ್ಥ ಮಾಡಲಿಕ್ಕೆಲ್ಲ ಈ ಗಾತ್ರದ್ದು ಹೆಚ್ಚು ತಗೊಂಡೋಗ್ತಾರೆ. ಇದು ಸೀಸನಿಂಗ್ ಆದದ್ದು, ಸುಟ್ಟು ಕಪ್ಪು ಮಾಡಿದಂಥದ್ದು. ನಮ್ಮಲ್ಲಿ 1/2 kg ಸಾಮಾನ್ಯ 10 kg ಪದಾರ್ಥ ಮಾಡುವಂಥ ಪಾತ್ರೆಗಳು ಸಿಗ್ತದೆ. ಹಣ್ಣಿನ ಗಂಟೆ ಚಂದ ಸೌಂಡ್ ಬರ್ತದೆ, ಸೇಮ್ ನಮ್ಮ ಹಿತ್ತಳೆ ಕಂಚಿನ ಗಂಟೆ. ಕೇರಳದಲ್ಲಿ ತುಂಬ ಮನೆಗಳಲ್ಲಿ ಈ ಗಂಟೆಯನ್ನು ಕಾಲಿಂಗ್ ಬೆಲ್ ಥರ ಯೂಸ್ ಮಾಡ್ತಾರಂತೆ. ಇದು ಧೂಪದ ಸ್ಟ್ಯಾಂಡ್ಗಳೆಲ್ಲ, ಇದು ಓಪನ್ ಧೂಪ, ಈ ರೀತಿ ಡಿಸೈನ್ ಇದು. ಇನ್ನೊಂದು ಈ ಥರ ಡಿಸೈನ್, ಇದರಲ್ಲಿ ಬೇರೆ ಬೇರೆ ಡಿಸೈನ್ಗಳು ನಮ್ಮಲ್ಲಿ ಲಭ್ಯ ಇದೆ. ಇದು ದೊಡ್ಡದು, ಧೂಪದಲ್ಲಿ ಓಪನ್ ಧೂಪದಲ್ಲಿ ದೊಡ್ಡದು. ಮತ್ತು ಈ ರೀತಿ ಬರ್ತದೆ 2 ಡಿಸೈನ್ಗಳು, ಈ ರೀತಿ ಬರ್ತದೆ. ಮತ್ತು ಮುಚ್ಚಳೆ ಇರುವುದು ಬರ್ತದೆ. ಇದು ಮುಚ್ಚಳೆ ಇರುವಂಥದ್ದು, ಸಣ್ಣ ಮಕ್ಕಳಿಗೆಲ್ಲ ಧೂಪ ಹಿಡಿಲಿಕ್ಕೆ ಅಥವಾ ಮನೆಯಲ್ಲಿ ಸಂಜೆ ಹೊತ್ತು ಧೂಪ ಹಾಕಲಿಕ್ಕೆ. ಅದರಲ್ಲಿ ಇನ್ನೊಂದು ದೊಡ್ಡ ಸೈಜ್ ಇದು ಮುಚ್ಚಳೆ ಇರೋದ್ರಲ್ಲಿ. ಇದು ಶೋ ಪೀಸ್ಗಳೆಲ್ಲ, ಇದರಲ್ಲಿ ನೀವು ನೀರು ಹಾಕಿ ಫ್ಲವರ್ ಹಾಕ್ಬೋದು, ಡೆಕೋರೇಟಿವ್ ಐಟಮ್ಸ್ ಇದೆಲ್ಲ. ಗಿಫ್ಟ್ ಕೂಡ ಕೊಡ್ಬೋದು. ಇದರಲ್ಲಿ ನಮ್ಮಲ್ಲಿ 1 ಲೀಟರಿಂದ 15-20 ಲೀಟ್ರ್ ತನಕ ಕೆಪಾಸಿಟಿಯದ್ದಿದೆ. ಇದು 1 ಲೀಟರಿನ ಹೂಜಿ. ಇದು ಈ ರೀತಿ ಮುಚ್ಚಳಾಗಿ ಬರ್ತದೆ. ಟೇಬಲಲ್ಲಿ ಅಥವಾ ರೂಮ್ಗಳಲ್ಲಿ ಇಡ್ಬೋದು. ಇದನ್ನು 1 ಲೀಟರ್ ಹಿಡಿತದೆ. ಅದರಲ್ಲೇ ಮತ್ತೆ ದೊಡ್ಡ ಸೈಜ್ ಈ ಥರ ಬರ್ತದೆ, 2.5 ಲೀಟರು, 3 ಲೀಟರು, ಹಾಗೆ ದೊಡ್ಡದು ಬರ್ತದೆ. ಮತ್ತು ಟ್ಯಾಪ್ ಇರುವುದಾದರೆ 8 ಲೀಟರಿಂದ ಸ್ಟಾರ್ಟ್ ಆಗ್ತದೆ. ಇದು 8 ಲೀಟರ್ ಹಿಡಿತದೆ, ಟ್ಯಾಪ್ ಇರುವಂಥದ್ದು ಇದು. ಇದು ಟ್ಯಾಪ್ ಸಹ ಒಳ್ಳೆ ಕ್ವಾಲಿಟಿಯದ್ದೇ, ಹಾಟ್ ಆ್ಯಂಡ್ ಕೋಲ್ಡ್ ಡಿಸ್ಪೆನ್ಸರಲ್ಲಿ ಬರ್ತದಲ್ಲ ಅದೇ ಕ್ವಾಲಿಟಿಯ ಟ್ಯಾಪು. ಮತ್ತು ಬೇಕಿದ್ರೆ ಹಿತ್ತಾಳೆ ಟ್ಯಾಪ್ ಹಾಕಿಸಿ ಸಹ ಆರ್ಡ್ರ್ ಇದ್ದರೆ ಹಾಕಿಸಿ ಕೊಡ್ತೇವೆ. ಅದರಲ್ಲಿ ಹೂಜಿಗಳಲ್ಲಿ ಇಲ್ಲಿ ನೋಡ್ಬೋದು ನೀವು, ಹೂಜಿಗಳಲ್ಲಿ ಬೇರೆ ಬೇರೆ ರೀತಿಯದ್ದು ಬರ್ತದೆ, ಸ್ಟ್ರೈಟ್ ಮತ್ತು ರೌಂಡು ಆ ಥರ ಇಲ್ಲೆಲ್ಲ ನೋಡ್ಬೋದು. ನೀವು ಸ್ಟ್ರೈಟ್ ಹೂಜಿ ತಗೊಂಡು ಹೋದರೆ, ಈ ರೀತಿಯ ಹೂಜಿ ತಗೊಂಡು ಹೋದರೆ ಇದರಲ್ಲಿ ನೀವು ನೀರಿನ ಕ್ಯಾನ್ ಬರ್ತದಲ್ಲ, ಈಗ ಫಂಕ್ಷನ್ ಟೈಮಲ್ಲಿ ಅಥವಾ ತುಂಬ ಜನ ಸೇರುವಾಗ ಆ ಕ್ಯಾನನ್ನು ತಂದರೆ ನೀವು ಇದರಲ್ಲಿ ಉಲ್ಟಾ ಹಾಕಿ ಇಡ್ಬೋದು. 1 ದಿವಸ ಮೊದಲೇ ಕೋಲ್ಡ್ ಆಗಿ ನೆಕ್ಸ್ಟ್ ಡೇಯಿಂದ ನೀವು ಕುಡಿಬೋದು. ರೌಂಡಿಗಾದರೆ ಆಗೋದಿಲ್ಲ, ಅದರಲ್ಲಿ ಕೆಳಗೆ ಕಾಲು ಕೊಟ್ಟಿರ್ತಾರೆ, ಕೂತ್ಕೊಳ್ಳೋದಿಲ್ಲ ಅದು. ಈ ಥರ ಫ್ಲ್ಯಾಟ್ ಕೆಳಗಡೆ ಬಾಟಮ್ ಇರೋದಾದರೆ ನೀವು ಕ್ಯಾನ್ ಉಲ್ಟಾ ಹಾಕಿ ಬಳಕೆ ಮಾಡ್ಬೋದು. ಇದು ಕಾಯಿನ್ ಬಾಕ್ಸ್ ಮಣ್ಣಿದ್ದು, ಅದರಲ್ಲಿ ಬೇರೆ ಬೇರೆ ಡಿಸೈನ್ಗಳು ಈ ರೀತಿ. ಇದೊಂದು ಹೊಸ ಡಿಸೈನ್ ಬಂದಿದೆ ಈಗ. ಇದು ಕಲಶ ಪಾತ್ರೆ. ಇದನ್ನು ಗೋಂದೋಲ್ ಪೂಜೆ ಅಂತ ಹೇಳಿ ಮಾಡ್ತಾರೆ ಇಲ್ಲಿ ಲೋಕಲ್ ನಮ್ಮಲ್ಲಿ ಊರಲ್ಲಿ. ಆ ಟೈಮಲ್ಲಿ ಇದು ಬೇಕಾಗ್ತದೆ. ಇಲ್ಲೆಲ್ಲ ಈ ಹೋಲ್ಸೇಲೆಲ್ಲ ಅವರು ಹೂವಿನ ಎಲ್ಲ ಹೂ ಇಟ್ಟು ಪೂಜೆ ಮಾಡಲಿಕ್ಕೋಸ್ಕರ ಇದು ಕಲಶ ಪಾತ್ರೆ ಅಂತ ಹೇಳ್ತಾರೆ ಇದನ್ನು. ಇದು ಬರ್ಡ್ ಫೀಡರ್, ಅಂದರೆ ಹಕ್ಕಿಗಳಿಗೆ, ಕೋಳಿಗಳಿಗೆ, ಮೊಲ ಸಾಕುವವರೆಲ್ಲ ಇದನ್ನು ತಗೊಂಡು ಹೋಗ್ತಾರೆ. ಒಂದು ಸೈಡು ಕಾಳು, ಒಂದು ಸೈಡು ನೀರು ಹಾಕಿ ಅವುಗಳಿಗೆ ಇಡಲಿಕ್ಕೆ, ತಿನ್ನಲಿಕ್ಕೆ, ಕುಡಿಲಿಕ್ಕೆ ಎಲ್ಲ. ಇದು ಬಳಪದ ಅಪ್ಪದ ಕಾವಲಿ ಕಲ್ಲು. ಇದು ಗ್ಯಾಸಿಗೂ ಇಡ್ಬೋದು, ಒಲೆಗೂ ಆಗ್ತದೆ. ಇದನ್ನು ಫಸ್ಟ್ ನೀವು ಎಣ್ಣೆ ತುಂಬಿಸಿ, ಗುಳಿಯಪ್ಪದಕ್ಕೆ ಮಾತ್ರ ಎಣ್ಣೆ ತುಂಬಿಸಿ 1/4 ಗಂಟೆ ಕುದಿಸಬೇಕು ಚಂದ.
ಇದನ್ನು ತೊಳಿಲಿಕ್ಕಿಲ್ಲ, ಒರೆಸಿ ಮಾಡುವಂಥದ್ದು. ಆಮೇಲೆ ನೀವು ಫಸ್ಟಿಗೆ ಚಪ್ಪೆ ಹಿಟ್ಟನ್ನು ಹಾಕಿದ್ರೆ ಆಯಿತು. ಉದ್ದಿನ ದೋಸೆ ಹಿಟ್ಟಿದ್ರೂ ಆಗ್ತದೆ ಅಥವಾ ಓಡುಪಾಳೆ ಹಿಟ್ಟಿದ್ರೂ ಆಗ್ತದೆ. ಹಾಕಿ ಯಾವುದೇ ರೀತಿಯ ಅಪ್ಪಗಳನ್ನು ಮಾಡ್ಬೋದು. ಇದೀಗ ನಾವು ಒಮ್ಮೆ ಯೂಸ್ ಮಾಡಿದ್ರೆ ಮತ್ತೆ ಅದಕ್ಕೆ ನೀರು ತಾಗಿಸ್ಲಿಕ್ಕೆ ಬಳಪದ ಕರಾವಳಿಯ ಕ್ರಮವೇ ಹಾಗೆ. ರೊಟ್ಟಿಯದ್ದಾಗ್ಲಿ ಅಪ್ಪದ್ದಾಗ್ಲಿ ತೊಳಿಲಿಕ್ಕಿಲ್ಲ, ಒರೆಸಿ ಮಾಡುವ. ಒದ್ದೆ ಬಟ್ಟೆ ಮಾಡಿ ಒರೆಸ್ಲಿಲ್ಲ, ಡ್ರೈ ಬಟ್ಟೆಯಲ್ಲೇ ಒರೆಸುವಂಥದ್ದು. ಸಪೋಸ್ ತೊಳಿಬೋದು, ತೊಳೆದ್ರೆ ಒಡಿತದೆ ಅಂತ ಹೇಳ್ತಾರೆ. ಫುಲ್ ಪುನಃ ಒಣಗಬೇಕು, ಚಂದ ಒಣಗಿದ ನಂತರವೇ ಮಾಡಬೇಕು. ಇದು ಅದರಲ್ಲೇ ಮಣ್ಣಿದ್ದು ಅಪ್ಪದ ಕಾವಲಿ. ಇದಕ್ಕೆ ನೀವು ಕಪ್ಪು ಮಾಡಿದರೆ ಒಳ್ಳೆಯದು, ಇಲ್ಲದಿದ್ದರೆ ಅಂಟಿಕೊಳ್ತದೆ. ಅದೇ ಬಳಪದ್ರಲ್ಲಿ ಅಂಟಿಕೊಳ್ಳೋದಿಲ್ಲ, ನೀವು ಎಣ್ಣೆ ಫಸ್ಟ್ ಇದ್ದೇ ಅಂಟುವುದಿಲ್ಲ. ಇದು ನೀವು ಸುಟ್ಟು ಕಪ್ಪು ಮಾಡಿ ಒಮ್ಮೆ ಎಣ್ಣೆ ಹಾಕಿ ಕುದಿಸಿದರೆ ಚಂದ ಬರ್ತದೆ. ಅದರಲ್ಲಿ ಮತ್ತು ಬಳಪದಲ್ಲಿ ರೊಟ್ಟಿ ಕಾವಲಿ, ಇದು ಸಣ್ಣ ಸೈಜು ದೊಡ್ಡ ಸೈಜು ಎಲ್ಲ ಉಂಟು ನಮ್ಮಲ್ಲಿ. ಮತ್ತೊಂದು ದೋಸೆ ಕಾವಲಿ ಉಂಟು ಬಳಪದಲ್ಲಿ, ನೀರು ದೋಸೆ ಎಲ್ಲ ಮಾಡಲಿಕ್ಕಾಗ್ತದೆ. ಇದು ಹಕ್ಕಿಗೂಡು, ಬರ್ಡ್ ನೆಸ್ಟ್. ಇದು ಹ್ಯಾಂಗ್ ಮಾಡುವಂಥದ್ದು, ಮೇಲ್ಗಡೆ ನೇತಾಡಿಸ್ಲಿಕ್ಕಿದ್ರೆ ಇದು ಈ ರೀತಿ. ಇದರಲ್ಲಿ ಸಣ್ಣದು ಕೂಡ ಉಂಟು ಸೈಜ್. ಇದೀಗ ಹೇಗಿದೆ ಸೇಲ್ ಹಕ್ಕಿಗೂಡುಗಳು? ತಗೊಂಡೋಗ್ತಾರೆ ಮನೆಯಲ್ಲಿ. ಈಗ ಹಕ್ಕಿಗಳನ್ನು ಸಾಕ್ತಾರೆ ಗೂಡಲ್ಲಿ ಇಟ್ಟು, ಆ ಗೂಡಿನಲ್ಲಿ ಅದು ಮರಿ ಆಗ್ಲಿಕ್ಕೆಲ್ಲ ತಗೊಂಡೋಗ್ತಾರೆ. ಸಣ್ಣ ಸೈಜು ತಗೊಂಡೋಗ್ತಾರೆ. ಇದು ಹೊರಗಡೆ ಕಟ್ಟಲಿಕ್ಕೆ ಸಹ ತಗೊಂಡೋಗ್ತಾರೆ. ಇದು ಹ್ಯಾಂಗಿಂಗ್ ಪಾಟ್. ಇದರಲ್ಲೂ ಒಂದು ಡಿಸೈನ್ ಇದೆ. ಈಗ ಇದಕ್ಕೆ ಹಗ್ಗ ಹಾಕಿ ನೇತಾಡಿಸ್ಲಿಕ್ಕೆ ಅಥವಾ ರೋಪ್ ಏನಾದರೂ ಬೇರೆ ಟೈಪ್ ಇದು ಸಹ ಹಾಕ್ಬೋದು ಹ್ಯಾಂಗ್ ಮಾಡಲಿಕ್ಕೆ. ಗಿಡಗಳಿಗೆ ಕೂಡ ತಂಪಾಗಿ ಒಳ್ಳೆಯದು. ಇದು ಅಮ್ಮಿಕಲ್ಲು ಅಂತ ಹೇಳ್ತಾರೆ ಕೇರಳದವರೆಲ್ಲ. ಈ ರೀತಿ ಇದು ಇಡ್ಲಿಕ್ಕೆ, ಇದು ಮಸಾಲೆ ಅರಿಲಿಕ್ಕೆ ಈ ರೀತಿ, ಅಥವಾ ಸೊಪ್ಪು ಮದ್ದು ಅರಿಬೋದು. ಅಥವಾ ಕೇರಳ ಸ್ಟೈಲಲ್ಲಿ ಕಾಯಿ ಈ ಥರ ಅರ್ದು ಮಾಡ್ತಾರೆ, ಪದಾರ್ಥ ಹೇಳ್ತಾರಲ್ಲ, ಅದಕ್ಕೋಸ್ಕರ ಇರುದು. ಅದೇ ಇನ್ನೊಂದು ಕಲ್ವಮ್ಮು ಅಂತ ಹೇಳ್ತಾರೆ ಇದರಲ್ಲಿ. ಇದು ಅರೆಯುವ ಕಲ್ಲು, ಸಣ್ಣ ಸೈಜ್, ಇದು ಸ್ಟಾರ್ಟಿಂಗ್ ಸೈಜ್. ಇದು ಗಂಧ ಅರಿಬೋದು ಅಥವಾ ಸಣ್ಣ ಮಕ್ಕಳಿಗೆ ಬೇರು ಮದ್ದು ಎಲ್ಲ ಕೊಡಲಿಕ್ಕೆ ಅರಿಲಿಕ್ಕೋಸ್ಕರ ಉಪಯೋಗ ಮಾಡಲಿಕ್ಕೆ ಇದು. ಮತ್ತು ಇದೆಲ್ಲ ಮಸಾಲೆ ಗುದ್ದುವಂಥದ್ದು, ಸಾರಿನ ಹುಡಿ ಮಾಡ್ಬೋದು ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲಿಕ್ಕೆ, ಏಲಕ್ಕಿ ಹುಡಿ ಮಾಡಲಿಕ್ಕೆ ಅಂಥದ್ದಕ್ಕೆಲ್ಲ. ಇದನ್ನು ನೀವು ಫಸ್ಟು ಈ ಕಲ್ಲುಗಳನ್ನು ತಗೊಂಡೋದ್ರೆ ದಾಸವಾಳದ ಸೊಪ್ಪು ಇರ್ತದಲ್ಲ ಬೇಲಿಯಲ್ಲಿ, ಅದು ಅಥವಾ ಪೂಂಬೆ ಬಸಳೆ ಆಗ್ತದೆ, ಸೊಪ್ಪು ಯಾವುದಾದ್ರೂ ಆಗ್ತದೆ, ಯಾವುದಾದ್ರೂ ಒಂದು ಹಾಕಿ ಚಂದ ಜಜ್ಜಿ ಒಂದು 4 ಸಲ ಚೇಂಜ್ ಮಾಡಿ ಜಜ್ಜಿ ಬಿಸಾಡಿ ತೊಳೆದು ಉಪಯೋಗ ಮಾಡೋದು. ಅದರಲ್ಲಿ ಓಳೆ ಎಲ್ಲ ಇದರಲ್ಲಿ ಸೆಟ್ ಆಗಿ. ಮತ್ತು ಈ ಕಲ್ಲಿನ ಪೌಡರ್ ಇರ್ತದಲ್ಲ ಇದರಲ್ಲಿ, ಅದು ಕ್ಲೀನ್ ಆಗ್ತದೆ. ಒಂದು ಸಲ ಮಾತ್ರ ಮಾಡಿದರೆ ಆಯ್ತು ಹಾಗೆ. ಇದು ಸಣ್ಣ ಸ್ಟಾರ್ಟಿಂಗ್ ಸೈಜ್ ಇದ್ದು ಫ್ಲ್ಯಾಟ್ ಪಾತ್ರೆ. ಇದು ಫ್ರೈ ಮಾಡಲಿಕ್ಕೆ, ಪಲ್ಯ ಮಾಡ್ಬೋದು ಇದರಲ್ಲಿ ಸಹ. ಅಲ್ಲದಿದ್ದರೆ ನಾನ್ ವೆಜ್ಜಿನವರು ಜಾಸ್ತಿ ಫಿಶ್ ಫ್ರೈ ಮಾಡಲಿಕ್ಕೆ ಇದನ್ನು ತಗೊಂಡು ಹೋಗ್ತಾರೆ. ವೆಜ್ಜಿನವರಿಗೂ ಉಪಯೋಗ ಮಾಡ್ಬೋದು. ಇದು ಗೆರಟೆ ಸೌಟು. ನಮ್ಮಲ್ಲಿ ಇದು ಸಣ್ಣ ಸೈಜು ದೊಡ್ಡ ಸೈಜ್ ಎಲ್ಲ ಸಿಗ್ತದೆ ಗೆರಟೆ ಸೌಟು. ಪಾತ್ರೆಗಳಿಗೆ, ಮಣ್ಣಿನ ಪಾತ್ರೆಗೂ ಅಥವಾ ಯಾವುದೇ ಪಾತ್ರೆಗೂ ಬಳಸ್ಬೋದು. ಈ ಗೆರಟೆ ಸೌಟು ಬಳಕೆ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯ ರಿಸಲ್ಟ್ ಇದೆ. ಇದರಲ್ಲಿ ಡೈಜೆಷನ್ನಿಗೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಅಷ್ಟಾಗೋದಿಲ್ಲ. ಈಗ ನೀವು ಪೊಟ್ಯಾಟೊ, ಸಿಹಿಗೆಣಸು ಅಥವಾ ಹಲಸಿನಕಾಯಿ ಅಂಥದ್ದೆಲ್ಲ ಸ್ಪೆಷಲಿ ನೋಡಿದರೆ ಅದನ್ನು ಮಾಡುವಾಗ ಈ ಸೌಟು ಹಾಕಿ ಮಾಡಿ ತಿಂದರೆ ಗ್ಯಾಸ್ಟ್ರಿಕ್ ಅಷ್ಟು ಆಗೋದಿಲ್ಲ. ಓಡುಪಾಳೆ ತವವನ್ನು ಮನೆಯಲ್ಲೇ ಸೀಸನಿಂಗ್ ಮಾಡಿದರೆ ಈ ರೀತಿ ಬರ್ತದೆ. ಇದು ಬಜವು ಮತ್ತು ಅದೇ ಒಣಗಿದ ಎಲೆ ಮತ್ತು ಅಡಿಕೆ ಸಿಪ್ಪೆ ಹಾಕಿ ಸುಟ್ಟಂಥದ್ದು. ಇದು ಈ ರೀತಿ ಕಪ್ಪು ಬರ್ತದೆ. ಇದು ಮನೆಯಲ್ಲಿ ಕಪ್ಪು ಮಾಡುವಂಥದ್ದು. ಈ ರೀತಿ ಕಾವಲಿ ನೀವು ತಗೊಂಡು ಹೋದರೆ ಇನ್ನು ಇದಕ್ಕೆ ನೀವು ಎಣ್ಣೆ ಹಚ್ಚಿ ಇಟ್ಟರಾಯಿತು, ಅಥವಾ ಬೇಕಿದ್ರೂ ಒಮ್ಮೆ ತೆಳಿ ಹಾಕಿ ಕುದಿಸಿದ್ರೆ ಆಯಿತು. ಮತ್ತು ಎಣ್ಣೆ ಹಚ್ಚಿ ಒಂದು ದಿವಸ ಬಿಟ್ಟು ಬಳಕೆ ಮಾಡಿದರೆ ಆಯಿತು. ಸೇಮ್ ಊರಿನ ತವವೇ ಇದು, ನಮ್ಮ ಲೋಕಲ್ ತವ ಇದು. ನಾವು ಅದಕ್ಕೆ ಹ್ಯಾಂಡ್ಲ್ ಹಾಕಿ ಸಹ ಸೇಲ್ ಮಾಡ್ತೇವೆ ಬೇಕಿದ್ರೆ, ಅಂದರೆ ಬಿಸಿ ಆಗೋದಕ್ಕೆ ಹಿಡ್ಕೊಳ್ಳಿಕ್ಕೋಸ್ಕರ. ಈ ಹ್ಯಾಂಡಲ್ ಕೂಡ ಬಾಳಿಕೆ ಬರ್ತದೆ ಬಿಸಿದಾಗಿ. ಇದು ಮಣ್ಣಿನ ಗೂಡು ದೀಪ, ಲೈಟಿಗೆಲ್ಲ ಹಾಕಲಿಕ್ಕೆ. ಇದು ಸಿಟ್ಔಟಲ್ಲಿ ಹಾಕ್ಬೋದು ಅಥವಾ ಕಾರ್ನರ್ಗಳಲ್ಲೆಲ್ಲ ಹಾಕ್ಬೋದು ಅಥವಾ ಗೇಟಲ್ಲಿ ಸಹ 2 ಬದಿ ಇಡ್ಬೋದು. ಚೆಂದ ಕಾಣ್ತದೆ ಇದು. ಈಗ ಇಲ್ಲಿ ಹೋಲ್ಡರ್ ಹಾಕಿ ಲೈಟಲ್ಲಿ ನೇತಾಡಿಸಿದ್ರು ನೋಡಿ. ಇದು ಮೊಸರಿನ ಪಾತ್ರೆ ಮಣ್ಣಿಂದು. ಇದು 1 ಲೀಟರ್ ಕೆಪಾಸಿಟಿಯದ್ದು. ಇದರಲ್ಲಿ ಬೇರೆ ಬೇರೆ ಸೈಜ್ ಕೂಡ ಬರ್ತದೆ, 1/4 ಲೀಟರು, ಅರ್ಧ ಲೀಟರು, ಹಾಗೆ 1 ಲೀಟರ್ ಅಂತ. ನೋಡಿದ್ರಲ್ವ, ಸಿರಿಭೂಮಿ ಎನ್ನುವ ಈ ಮಣ್ಣಿನ ಸಿರಿಯೇ ತುಂಬಿರುವ ಈ ಮಳಿಗೆಯನ್ನು. ಇದರ ಜೊತೆಗೆ ನಮ್ಮ ನಿತ್ಯ ಉಪಯೋಗಕ್ಕೆ ಬೇಕಾದಂತಹ ಸಾಬೂನುಗಳು, ಪೇಸ್ಟ್ಗಳು, ಪೂಜೆಗೆ ಅಗತ್ಯವಿರುವ ಕರ್ಪೂರ ಊದುಬತ್ತಿಗಳು,
ಊಟದ ರುಚಿಯನ್ನು ಹೆಚ್ಚಿಸುವಂತಹ ಹಪ್ಪಳ ಸಂಡಿಗೆಗಳು, ಅನೇಕ ರೀತಿಯ ನೋವಿನ ಎಣ್ಣೆಗಳು, ಉಪ್ಪಿನಕಾಯಿಗಳು, ಜೋನಿ ಬೆಲ್ಲ, ಜೊತೆಗೆ ಕೆದಿಲದ ಹಾರ್ದಿಕ್ ಹರ್ಬಲ್ಸಿನ ಸತ್ವಂ ಉತ್ಪನ್ನಗಳು, ಗ್ರಾಮ ರಾಜ್ಯದ ಅನೇಕ ವಸ್ತುಗಳು ಇಲ್ಲಿ ನಮಗೆ ಸಿಗುತ್ತದೆ. ಈ ವಿಡಿಯೋದ ಕೊನೆಯಲ್ಲಿ ಈ ಮಳಿಗೆಯ ಫೋನ್ ನಂಬರನ್ನು ಕೂಡ ನಾನು ಹಾಕಿರ್ತೇನೆ. ನೀವು ಈ ಮಾರ್ಗದಲ್ಲಿ ಪ್ರಯಾಣ ಮಾಡುವ ಸಂದರ್ಭ ಇದ್ದಾಗ ಈ ಮಳಿಗೆಗೊಂದು ಭೇಟಿ ಕೊಡಿ. ಹಾಗೆ ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.